ಕಾಂಗ್ರೆಸ್ನಲ್ಲಿ ಶುರುವಾಯಿತಾ ಶಾಸಕರುಗಳ ಖರೀದಿ. ಒಬ್ಬ ಶಾಸಕರಿಗೆ ಎಷ್ಟು ಬೆಲೆ ಕಟ್ಟಲಾಗ್ತಾ ಇದೆ? ಡಿಕೆ ಬಣದ ಪರ ಶಾಸಕರನ್ನು ಖರೀದಿ ಮಾಡೋಕ್ಕೆ ಕಾಂಗ್ರೆಸ್ನ ಉಸ್ತುವಾರಿಗಳೇ ರೆಡಿ ಆದ್ರ? ಹಾಗಾದರೆ ಈ ಪಾಲಿಟಿಕ್ಸ್ ಎಲ್ಲಿವರೆಗೆ ಬಂದು ನಿಲ್ತಾ ಇದೆ? ಇದು BJP ಹಾಗೂ ಬೇರೆ ಬೇರೆ ಪಕ್ಷಗಳ ಗಮನಕ್ಕೂ ಕೂಡ ಬಂದಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಎರಡು ಬಣಗಳು DK ಶಿವಕುಮಾರ್ CM ಆಗಲೇಬೇಕು ಅಂತ ಪಟ್ಟು ಹಿಡಿದಿರುವಂಥ ಅವರ ಆಪ್ತರು ಹೈಕಮಾಂಡ್ ಮುಂದೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ 26ನೇ ತಾರೀಕಿನ ವೇಳೆಗೆ ರಾಹುಲ್ ಗಾಂಧಿ ಅವರ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ತಮ್ಮ ಬಳಿ ಎಷ್ಟು ಶಾಸಕರಿದ್ದಾರೆ, ಆ ಶಾಸಕರು ಯಾರ್ಯಾರು ಅಂತ ಲಿಸ್ಟ್ ಕೊಡೋದಕ್ಕೆ, ತಾವು ಖರೀದಿಸೋದಕ್ಕೆ 50 ಕೋಟಿಗಿಂತ ಹೆಚ್ಚಿನ ಒಂದು ಹಣವನ್ನು ಕೊಡೋದಕ್ಕೆ ತಯಾರಿದೆ DK ಶಿವಕುಮಾರ್ ಬಳಗ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಳಗ ಕೂಡ ಶಾಸಕರನ್ನು ತಮ್ಮತ್ತ ಸೆಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. 140 ಶಾಸಕರಿದ್ದಾರೆ. 140 ಶಾಸಕರಲ್ಲಿ ಎಷ್ಟು ಜನರನ್ನು ಹೆಚ್ಚು ಜನರನ್ನು ತಾವು ಸೆಳ್ಕೊಂಡಷ್ಟು ತಮಗೆ ಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಕನ್ಫರ್ಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗಾಗಲೇ ಎರಡೂ ಕಡೆಗಳಿಂದ ಶಾಸಕರುಗಳ ಖರೀದಿಗೆ ರೆಡಿ ಆಗ್ತಾ ಇದ್ದಾರೆ ಅಂತ BJPಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಅದರಲ್ಲಿ BJPಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿರುವಂಥದ್ದು, ಇದು ಈಗಾಗಲೇ ಕುದುರೆ ವ್ಯಾಪಾರ ಬೇರೆ ಪಕ್ಷಗಳಿಂದ ಸೆಳೆಯೋದು ನಡೀತಾ ಇತ್ತು, ಆದರೆ ಈಗ ಪಕ್ಷದ ಒಳಗೇನೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ 50 ಕೋಟಿ 100 ಕೋಟಿಯವರೆಗೂ ಆಫರ್ ಹೋಗ್ತಾ ಇದೆ ಅನ್ನುವಂಥದ್ದು. ಇನ್ನು ಶಾಸಕರುಗಳು ಕೂಡ ಚೌಕಾಸಿ ಮಾಡ್ತಾ ಇದ್ದಾರೆ. ಅವರು ಕೂಡ 50 ಕೋಟಿಗೆ ಒಪ್ತಾ ಇಲ್ಲ, 75 ಕೋಟಿ ಹೀಗೆಲ್ಲ ಬೇಡಿಕೆ ಇಡ್ತಾ ಇದ್ದಾರೆ ಅಂತ. ಯಾಕೆ ಇದು ಆಗಿದೆ ಅನ್ನೋದಕ್ಕೆ BJPಯವರು ಕೊಡ್ತಾ ಇರುವಂಥ ಉದಾಹರಣೆ ಏನು ಅಂದರೆ, ಈ ಹಿಂದೆಯೇ ಈಗ ಜೈಲಿನಲ್ಲಿರುವಂಥ ವೀರೇಂದ್ರ ಪಪ್ಪಿ ಏನಿದ್ದಾರೆ, ಚಿತ್ರದುರ್ಗ ಶಾಸಕ, ಅವರು ಬಿಹಾರ್ ಚುನಾವಣೆಗೆ 300 ಕೋಟಿಯನ್ನು ಕಳಿಸೋಕೆ ರೆಡಿಯಾಗಿದ್ದರು. ಇಲ್ಲಿ ಮಂತ್ರಿ ಸ್ಥಾನಕ್ಕೋಸ್ಕರ ಸಂಪುಟ ಪುನರ್ರಚನೆ ಆದಾಗ ಮಂತ್ರಿ ಸ್ಥಾನಕ್ಕೋಸ್ಕರ 300 ಕೋಟಿ ಕೊಡೋದಕ್ಕೆ ರೆಡಿಯಾಗಿದ್ದರು. ಹಾಗಾಗಿ IT ರೇಡ್ ಆಯಿತು, ಅವರು ಜೈಲು ಪಾಲು ಕೂಡ ಆದರು. ಇನ್ನು DK ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಹೋಗಿ ಜೈಲಿನಲ್ಲಿರುವಂಥ ವೀರೇಂದ್ರ ಪಪ್ಪಿ ಹಾಗೆ ವಿನಯ್ ಕುಲಕರ್ಣಿ ಇಬ್ಬರನ್ನ ಭೇಟಿಯಾಗಿ ಬಂದಿದ್ದಾರೆ, ಮಾತಾಡಿ ಬಂದಿದ್ದಾರೆ. ಈ ಸಂದರ್ಭದಲ್ಲೇ ಯಾಕೆ ಹೋಗಿ ಮಾತಾಡಿದರು? ಯಾಕೆ ಬೇರೆ ದಿನಗಳಿರಲಿಲ್ವಾ? ಯಾಕಂದರೆ ತಮ್ಮ ಪರ ಹೆಚ್ಚಿನ ಶಾಸಕರನ್ನು ಸೆಳ್ಕೊಳ್ಳುವಂಥ ಪ್ರಯತ್ನ ಶುರುವಾಯಿತು ಅನ್ನೋದು. ಇನ್ನು ಇವತ್ತು ಯತೀಂದ್ರ ಅವರು ಸಿದ್ದರಾಮಯ್ಯನವರ ಪರ ಶಾಸಕರನ್ನ ಸೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಅವರು ಈಗಾಗಲೇ ಹುಬ್ಳಿ ಧಾರವಾಡದ ಶಾಸಕ ಆಗಿರುವಂಥ ಪ್ರಸಾದ್ ಅಬ್ಬಯ್ಯ ಅವ್ರನ್ನ ಭೇಟಿಯಾಗಿದ್ದಾರೆ. ಹಾಗೆಯೇ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ಹೇಗೆ ಮುಂದಿನ ರಣತಂತ್ರಗಳನ್ನು ರೂಪಿಸಬೇಕು, CM ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಅನ್ನುವಂಥ ತಯಾರಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಣ ಕೂಡ ದೊಡ್ಡ ಮಟ್ಟಿಗೆ ಶಾಸಕರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಸರ್ಕಾರ ನಿಷ್ಕ್ರಿಯ ಆಗಿದೆ, ಸರ್ಕಾರವೇ ಸತ್ತು ಹೋಗಿದೆ. ಇಲ್ಲಿ ಬರೀ ಅಧಿಕಾರಕ್ಕಾಗಿ, ಮುಖ್ಯಮಂತ್ರಿ ಕುರ್ಚಿಗಾಗಿ, ಮಂತ್ರಿ ಗಾದಿಗಾಗಿ ಎಲ್ಲರೂ ಕೂಡ ಕಿತ್ತಾಡ್ತಾ ಇದ್ದಾರೆ. ಇದರಲ್ಲಿ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅವರು ಸಂಪುಟ ಪುನರ್ರಚನೆ ಆದರೆ ಮಂತ್ರಿ ಸ್ಥಾನಕ್ಕೆ ಇಷ್ಟು ಹಣ ಕೊಟ್ಟರೆ ಮಂತ್ರಿ ಸ್ಥಾನ ಕೊಡಿಸ್ತೀನಿ ಅಂತ ಅವರೇ ಡೀಲ್ಗಿಳಿದಿದ್ದಾರೆ ಅಂತ BJPಯ ನಾಯಕರು ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಒಳಗೆ ಭಿನ್ನಾಭಿಪ್ರಾಯ ಮತ್ತಷ್ಟು ಹೆಚ್ಚಿಸುವ ಲಕ್ಷಣ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿಯವರು ಬರೋವರೆಗೂ ಬಂದ ನಂತರ ಏನು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ವಿಚಾರ ಅವರು ಮುಂದೆ ಇಡ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಆದರೆ ಅಷ್ಟರೊಳಗೆ ತಮ್ಮ ಸಂಖ್ಯಾಬಲ ಹೆಚ್ಚಿಸ್ಕೊಳ್ಬೇಕು. ರಾಹುಲ್ ಗಾಂಧಿ ಅವ್ರ ಮುಂದೆ ನಾವು ಪಟ್ಟಿ ಕೊಡಬೇಕು, ನೋಡಿ ಇಷ್ಟು ಜನ ಶಾಸಕರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಅಷ್ಟು ಜನರನ್ನು ಅವಶ್ಯಕತೆ ಇದ್ದರೆ ಕರ್ಕೊಂಡೋಗಿ ಪರೇಡ್ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಇಲ್ದಿದ್ರೆ ಫೋನ್ನಲ್ಲಿ ಮಾತಾಡಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇದು ನಾವು ಹೆಚ್ಚಿನ ಶಾಸಕರ ಬಲವನ್ನು ನಮ್ಮ ಕಡೆ ಇಟ್ಕೋಬೇಕು ಅನ್ನೋ ರೀತಿ ಕುದುರೆ ವ್ಯಾಪಾರ ಕಾಂಗ್ರೆಸ್ ಪಕ್ಷದ ಒಳಗೆ ಶುರುವಾಗಿದೆ ಅಂತ BJP ಆರೋಪ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಮಳೆಗಾಲ ಈಗಷ್ಟೇ ನಿಲ್ತಾ ಇದೆ. ರಾಜ್ಯಾದ್ಯಂತ ರಸ್ತೆಗಳು ಗುಂಡಿ ಬಿದ್ದುಕೊಂಡಿದ್ದಾವೆ. ರಸ್ತೆಗಳಲ್ಲಿ ಜನ ಓಡಾಡೋದಕ್ಕೆ, ವಾಹನಗಳು ಓಡಾಡೋದಕ್ಕೆ ಆಗ್ತಾ ಇಲ್ಲ. ಜನರ ಸಮಸ್ಯೆಗಳು ನೂರಾರು. ಪ್ರವಾಹ ಬಂದು ಪರಿಹಾರಕ್ಕಾಗಿ ಜನ ಕಾಯ್ತಾ ಇದ್ದಾರೆ. ಇನ್ನೊಂದಷ್ಟು ಕಡೆ ಬೆಳೆ ನಾಶ ಆಗಿದೆ, ಅದರ ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ. ಜನರಿಗೆ ಸಹಾಯ ಮಾಡೋಕ್ಕೆ ನಿಲ್ಲಬೇಕಾದಂಥ ಸರ್ಕಾರ ಅಧಿಕಾರಕ್ಕೋಸ್ಕರ, ಮುಖ್ಯಮಂತ್ರಿ ಸ್ಥಾನ, ಮಂತ್ರಿ ಸ್ಥಾನಕ್ಕೋಸ್ಕರ ದೆಹಲಿ ಯಾತ್ರೆ ಮಾಡೋದು, ಹೈಕಮಾಂಡ್ ಹತ್ರ ಹೋಗಿ ನಿಂತ್ಕೊಳ್ಳೋದು,
ಖರ್ಗೆ ಅವ್ರನ್ನ ಭೇಟಿ ಆಗೋದು, ಸಿದ್ದರಾಮಯ್ಯವ್ರನ್ನ ಭೇಟಿ ಆಗೋದು, ಡಿ ಕೆ ಶಿವಕುಮಾರ್ ಭೇಟಿ ಆಗೋದು, ಇದೇ ನಡೀತಾ ಇದೆ. ರಾಜ್ಯದ ಜನರಿಗೆ ನ್ಯಾಯ ಸಲ್ಲಿಸಬೇಕಾದಂಥವ್ರು ನೋಡಿ, ಒಂದಷ್ಟು ಜನ ಜೈಲಿನಲ್ಲಿದ್ದಾರೆ. ವಿನಯ್ ಕುಲಕರ್ಣಿ ಹಾಗೆ ವೀರೇಂದ್ರ ಪಪ್ಪಿ ಜೈಲಿನಲ್ಲಿದ್ದಾರೆ. ಅಂದರೆ ಆಯ್ಕೆ ಆಗಿರುವಂಥ ಶಾಸಕರುಗಳೇ, ಜನಪ್ರತಿನಿಧಿಗಳೇ ಜನರ ಕಷ್ಟ ಕೇಳಬೇಕಾದವರೇ ಜೈಲು ಪಾಲಾಗಿದ್ದರೆ, ಇನ್ನು ಜೈಲಿನಲ್ಲಿ ಎಲ್ಲ ರೀತಿಯ ಮೋಜು ಮಸ್ತಿಗೆ ಎಲ್ಲ ಏನು ಬೇಕು, ಅವರಿಗೆ ಡ್ರಿಂಕ್ಸ್ ಬೇಕಾ, ಅವರಿಗೆ ಸಿಗರೇಟ್ ಬೇಕಾ, ಫೋನ್ ಬೇಕಾ, ಎಲ್ಲ ಸಿಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಸರ್ಕಾರ ಅನ್ನೋದು ಇದೆಯೋ ಇಲ್ವೋ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೇಳಿದ್ದು ಕೂಡ ಸತ್ಯ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಅಧಿಕಾರಕ್ಕೋಸ್ಕರನೇ ಇವರ ಲಾಬಿ ನಡೀತಾ ಇರೋದು, ಬೇರೇನೂ ನಡೀತಾ ಇಲ್ಲ. ಆದರೆ ಈ ಮಟ್ಟಿಗೆ ಕುದುರೆ ವ್ಯಾಪಾರಕ್ಕೆ ಸಿದ್ಧರಾಗ್ಬಿಟ್ರೆ. ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ನ ಉಸ್ತುವಾರಿ, ಅವರು ಈ ಹಿಂದೆ ಅಧಿಕಾರಿಗಳ ಜೊತೆ ಸಭೆಯಲ್ಲಿ ಭಾಗವಹಿಸಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಅಂದರೆ ಸಹಕಾರಿ ಖಾತೆಯಲ್ಲಿ ರಾಜಣ್ಣ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯಲ್ಲಿ ಬಂದು ಸೂಚನೆಗಳನ್ನು ಕೊಡುವಂಥದ್ದು, ಆ ಸಭೆಯಲ್ಲಿ ಭಾಗವಹಿಸುವಂಥದ್ದು, ಇದು ಯಾವುದೇ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಸಲ್ಲದು, ತಪ್ಪು ಅಂಥೇಳಿ BJP JDS ವಿರೋಧ ವ್ಯಕ್ತಪಡಿಸಿದರು. ಆದರೆ ಕಾಂಗ್ರೆಸ್ನ ಉಸ್ತುವಾರಿ ಸರ್ಕಾರ ಅವರದ್ದೇ, ಅವರು ಅದಕ್ಕೆ ಏನು ಕ್ರಮವನ್ನು ಜರುಗಿಸಲಿಲ್ಲ. ಈ ರೀತಿಯಲ್ಲಿ ಕಾಂಗ್ರೆಸ್ ಉಸ್ತುವಾರಿನೇ ಸರ್ಕಾರ ಬದಲಾವಣೆ ಆಗೋಕೆ ಹೊರಟ್ರೆ ಏನು ಮಾಡಬೇಕು ಅನ್ನುವ ಒಂದು ಲಾಬಿಗೆ ಇಳಿದಿದ್ದಾರೆ. ಮಂತ್ರಿ ಸ್ಥಾನ, ಸಂಪುಟ ಪುನರ್ರಚನೆ ಆದರೆ ಮಂತ್ರಿ ಸ್ಥಾನ ಯಾರಿಗೆ ಸಿಗಬೇಕು, ಈ ಲಾಬಿಯಲ್ಲಿ ಅವರೇ ಇದ್ದಾರೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಣ ಅಂತೂ ಹೈ ಅಲರ್ಟ್ ಆಗಿ ಶಾಸಕರನ್ನು ತಮ್ಮತ್ತ ಸೆಳೆಯೋದ್ರಲ್ಲಿ ಬ್ಯುಸಿ ಆಗಿದೆ ಅನ್ನೋದು BJP ಮಾಡ್ತಾ ಇರುವಂಥ ಆರೋಪ. ಹಾಗಾದರೆ ಇದು ಯಾವಾಗ ನಿಲ್ಲುತ್ತೆ? 26ಕ್ಕಾದರೂ ಇದು ಕೊನೆಯಾಗಿ ಒಂದು ಸಂಪೂರ್ಣ ಬಹುಮತದ ಸರ್ಕಾರ ಸ್ಟೇಬಲ್ ಆಗಿ, ಈ ರೀತಿಯ ಭಿನ್ನಾಭಿಪ್ರಾಯ ಯಾವಾಗಲೂ ಬದಲಾವಣೆಗಾಗಿಯೇ ಸಚಿವರುಗಳು ದೆಹಲಿ ಯಾತ್ರೆ ಮಾಡೋದು, ಹೈಕಮಾಂಡ್ ಭೇಟಿಯಾಗೋದು, ಇದೆಲ್ಲ ಬಿಟ್ಟು ಕ್ಷೇತ್ರದ ಕೆಲಸ, ಇಲಾಖೆಯ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆದರೆ ಮಾತ್ರ ಜನರಿಂದ ಆಯ್ಕೆ ಆಗಿದ್ದಕ್ಕೊಂದು ನ್ಯಾಯ ಸಿಗುತ್ತೆ. ಇಲ್ಲಾಂದರೆ ಇವರು 50 ಕೋಟಿಗೆ, 75 ಕೋಟಿಗೆ, 100 ಕೋಟಿಗೆ ಸೇಲ್ ಆಗೋದಾದರೆ ಇವರನ್ನು ಜನ ಆಯ್ಕೆ ಮಾಡಿದ್ದು ಯಾಕೆ? ಈ ರೀತಿ ತಮ್ಮ ಅಕೌಂಟಿಗೆ ಹಣ ಮಾಡ್ಕೊಳ್ಳೋದಕ್ಕ, ಅಥವಾ ತಾವು ದುಡ್ಡು ಮಾಡಿಕೊಂಡು ಜನರ ಕಷ್ಟನ ಕೇಳ್ದೇನೆ AC ರೂಮ್ಗಳಲ್ಲಿ ಕಾಲ ಕಳೆಯೋದಕ್ಕೆ ಅನ್ನೋ ಪ್ರಶ್ನೆಗಳು ಶುರುವಾಗಿದ್ದಾವೆ. ಇದೆಲ್ಲದಕ್ಕೂ ಬ್ರೇಕ್ ಬಿದ್ದು ಬೇಗ ಸಂಪೂರ್ಣ ಆಡಳಿತ ಯಂತ್ರ ಆ್ಯಕ್ಟಿವ್ ಆದರೆ ಮಾತ್ರ ಜನ ಇವರಿಗೆ ಮುಂದಿನ ದಿನಗಳಲ್ಲಿ ಬೆಂಬಲ ಕೊಡ್ತಾರೆ. ಇಲ್ಲ ಅಂತ ಹೇಳಿದರೆ ಖಂಡಿತ ಕಾಂಗ್ರೆಸ್ಸನ್ನು ಇದೇ ರೀತಿ ಭಿನ್ನಾಭಿಪ್ರಾಯಗಳಲ್ಲೇ ಮುಂದುವರಿತಾ ಇದ್ದರೆ ಮನೆಗೆ ಕಳಿಸೋದಕ್ಕೂ ಕೂಡ ಜನ ಹಿಂಜರಿಯೋದಿಲ್ಲ. 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ? ನೀನೇ ಕೇಳ್ಬಿಡ್ತಾ ಇದೆಯಲ್ಲ. ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್. ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್. ಈಗ ಸರ್ ಚರ್ಚೆ ಆಗಿದೆಯಾ, ಮಾತುಕತೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ಗಳಿದೆ. ಓನ್ಲಿ ಎ ಸ್ಪೆಕ್ಯುಲೇಷನ್. ನೀವೇ ಸ್ಪೆಕ್ಯುಲೇಷನ್ ಹುಟ್ಟಾಕಿರೋರು. Sir, some of the MLAs met Mr. Kharge in Delhi. Did he speak about that, sir? What was their grouse? Some of the MLAs met Kharge ji in Delhi and then they come here back to Bangalore. Did he speak about that? Did you question that, sir? Why they come? No, I have not questioned it. Sir, you are a CLP leader, sir. Therefore, sir. You CLP leader, sir. ನೀವು ಬಗ್ಗೆ ಮಾಹಿತಿ ತಗೊಂಡಿಲ್ಲ ಸರ್? ನಾನು ಮಾಹಿತಿ ಅಂದರೆ ಇಂಟೆಲಿಜೆನ್ಸ್ ಇಂದ ತಗೋತೀನಿ, ಇವರಿಂದ ಕೇಳಿಲ್ಲ. ನಾನು MLAಗಳ ಹತ್ರ ಕೇಳಿಲ್ಲ. ಇವತ್ತು ಇಂಪಾರ್ಟೆಂಟ್ಲಿ ಏನು ಡಿಸ್ಕಷನ್ ಆಯಿತು ಸರ್? ಇಷ್ಟೊತ್ತು 1.5 ಗಂಟೆ ಇದ್ರಿ, ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಎಲ್ಲೂ. ಯೂಶುವಲಿ ಯಾವತ್ತು 1.5 ಗಂಟೆ ತನಕ ಡಿಸ್ಕಷನ್ ಎಲ್ಲೂ ಮಾಡೋದಿಲ್ಲ. ಸೌಹಾರ್ದ ಭೇಟಿ. ನಿಮ್ದು ಊಟ ಆದರೆ ಮಾತ್ರ 1.5 ಗಂಟೆ ಇರ್ತೀರಾ. ಇವತ್ತು ಊಟನೂ ಮಾಡಿಲ್ಲ ನೀವು? ಇಲ್ಲ, ಊಟ ಮಾಡಿದ್ದೀನಿ.